ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ವರುಷದ ಹಿಂದಿನ ದೈತಿ ದೇವಿಯ ಮಹಿಮ. ಹುಕ್ಕೇರಿ ತಾಲೂಕ ಮನಗುತ್ತಿ ಎಂಬ ಗ್ರಾಮ. ಆ ಗ್ರಾಮದೊಳಗ ಸಂಗಪ್ಪ ಸಾಹುಕಾರ ನೆಲೆಸಿದ್ದ. ಅವನೇ ಗ್ರಾಮದೊಳಗ ದೊಡ್ಡ ಸಿರಿವಂತನಾಗಿದ್ದ. 10 ದನಗಳ ಹಿಂಡನು ಅವನು ಸಾಕಿದ್ದ. ದನಗಳ ಕಾಯಲೆಂದು ಆಳನೊಂದು ಇಟ್ಟಿದ್ದ. ಮಲ್ಲಪ್ಪ ಎಂಬ ಆಳು ದನಗಳನ್ನು ಕಾಯುತ್ತಿದ್ದ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ಮಲ್ಲಪ್ಪ ದನಗಳನ್ನು ಮೇಯಿಸಲು ಹೋಗುತ್ತಿದ್ದ. ಗುಡ್ಡದಲ್ಲಿ ದನಗಳನ್ನು ಮೇಯಲೆಂದು ಬಿಡುತ್ತಿದ್ದ. ಓ ದನಗಳೆಲ್ಲ ಗುಡ್ಡದಲ್ಲಿ ಮೇಯುತ್ತಿರುವಾಗ ದನಗಳ ಗುಂಪಲ್ಲಿ ಇರುವ ಆ ಒಂದು ಆಕಳು ಎಷ್ಟು ಹೊಡೆದರೂ ಕೇಳದೆ ಮತ್ತೆ ಮತ್ತೆ ಹೋಗುತ್ತಿತ್ತು. ಗುತ್ತಿಯ ಹತ್ತಿರ ಆಕಳು ಹೋಗಿ ನಿಲ್ಲುತ್ತಿತ್ತು. ತನ್ನ ಹಾಲನ್ನೆಲ್ಲ ಗುತ್ತಿಯ ಮೇಲೆ ಹೋಗಿ ಸುರಿಸುತ್ತಿತ್ತು. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ದನಗಳೆಲ್ಲ ಹಾಲು ಹಿಂಡಲು ಇದು ಯಾಕೆ ಹಿಂಡವಾತ ಎಂಬ ಚಿಂತೆ ಸಂಗಪ್ಪ ಸಾಹುಕಾರಗ ಕಾಡುತ್ತಿತ್ತು. ಆ ದನಗಳನ್ನು ಮೇಯಿಸಲು ಮಲ್ಲಪ್ಪ ಹೋಗುತ್ತಾನ. ಅವನೇ ಆಕಳ ಹಾಲನ್ನೆಲ್ಲ ಅವನೇ ಕುಡಿತಾನೇನ ಎಂಬ ಸಂಶಯ ಸಂಗಪ್ಪ ಸಾಹುಕಾರ ಮಾಡುತ್ತಾನ. ಹೆಂಗಾದ್ರೂ ಮಾಡಿ ಇದರ ಗುಟ್ಟು ತಿಳಿಬೇಕಂದಾನ. ಚಿಂತೆ ಮಾಡಿ ಮನೆದಾಗ ಹಂಚಿಕೆಯೊಂದು ಹೂಡ್ಯಾನ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ.
ಮಲ್ಲಪ್ಪ ಅಲ್ಲಿಗೆ ಬಂದಾನ, ಎಲ್ಲ ದನಗಳನ್ನು ಅಲ್ಲೇ ಮೇಯಿಸಲೆಂದು ಬಿಟ್ಟಾನ. ದನಗಳೆಲ್ಲ ಗುಡ್ಡದಲ್ಲಿ ಮೇಯುತ್ತಿರುವಾಗ ಎಂದು ಕಾಣದ ಪವಾಡ ಸಾಹುಕಾರ ಕಂಡಾನ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ದಿನದಂತೆ ಆಕಳು ಗುತ್ತಿಯ ಮೇಲೆ ಹೋಗಿತ್ತು, ತನ್ನ ಹಾಲನ್ನೆಲ್ಲ ಗುತ್ತಿಯ ಮೇಲೆ ಹೋಗಿ ಸುರಿಸುತ್ತಿತ್ತು. ಇದನ್ನೆಲ್ಲ ಸಾಹುಕಾರ ಕಣ್ಣಾರೆ ಕಂಡಾನ. ಕಣ್ಣಾರೆ ಕಂಡು ಇವ ಬೆರಗಾಗಿ ಹೋಗ್ಯಾನ. ಮುಂದೇನು ಮಾಡಲೆಂದು ಬಹಳ ಚಿಂತೆ ಮಾಡತಾನ. ಏನು ಅರಿಯದ ಸಾಹುಕಾರ ತಳಮಳ ಪಡುತ್ತಾನ. ಸಿಟ್ಟಿಗೆದು ಮಲ್ಲಪ್ಪನಿಗೆ ಗುತ್ತಿ ಹಡ್ಡಲು ಹೇಳತಾನ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ಸಾಹುಕಾರ ನುಡಿದಂತೆ ಮಲ್ಲಪ್ಪ ನಡೆದಾನ. ಮಲ್ಲಪ್ಪ ಗುತ್ತಿಯನ್ನು ಹಡ್ಡಾಕ ಹತ್ಯಾನ. ಓ ಗುತ್ತಿ ಹಡ್ಡುವಾಗ ಮಹಾಲಕ್ಷ್ಮೀ ದೇವಿಯ ಮೂರ್ತಿಯನ್ನು ಸಂಗಪ್ಪ ಸಾಹುಕಾರ ಕಣ್ಣಾರೆ ಕಂಡಾನ. ಮಹಾಲಕ್ಷ್ಮೀ ದೇವಿ ಚರಿತೆ ಎಲ್ಲೆಡೆಯೂ ಹರಡಿತು. ಅಂದಿನಿಂದ ಮನಗುತ್ತಿ ಕ್ಷೇತ್ರ ಹೆಸರಾಯಿತು. ನಾಡಿನಾಗ ಮನಗುತ್ತಿ ಎಂದು ಹೆಸರಾಯಿತು. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ ಚರಿತೆಯನ. ಮನಗುತ್ತಿ ಮಹಾಲಕ್ಷ್ಮೀ ದೇವಿಯ ಕಥನ ಹೇಳುವೆ ನಿಮಗೆಲ್ಲ ನಾನು ಈ ದಿನ. ಮನಗುತ್ತಿ ಕ್ಷೇತ್ರದಿ ಅವತರಿಸಿದ ಕೇಳಿರಿ ಮಹಾತಾಯಿ